ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಎಪಿಸೋಡು ಇದೇ ಶನಿವಾರ ಬರುತ್ತೆ. ಆಯ್ತಾ, ಸಂಜೆ ನೋಡಿ. ಸೂಪರ್ ಆಗಿದೆ ಗುರು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ನಾನು ಏನ್ ಈ ವಾರ ಇಡೀ ಬಂದಂತ ಪ್ರೋಮೋ ಎಲ್ಲದೂ ನೋಡಿದೆ. ಇವತ್ತು ಸಾಟರ್ಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡಿಗೆ. ಖಂಡಿತವಾಗ್ಲೂ ಎಪಿಸೋಡ್ ಮಾತ್ರ ಮಾಸ್ ಆಗಿರುತ್ತೆ. ಮಾಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿರುತ್ತೆ. ಹಾಗಾಗಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡ್ನ. ಯಾಕೆಂದ್ರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದನೇ ಬೆಳಗ್ಗೆಯಿಂದನೇ ಒಂದೊಂದೇ ಪ್ರೋಮೋಗಳನ್ನ ಬಿಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಒಂದೊಂದು ಪ್ರೋಮೋ ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ. ಯಾಕೆಂತಂದ್ರೆ ಈ ಅಜ್ಜಿಗಳು, ಆಯ್ತಾ, ಕುಕ್ ಮಾಡ್ತಿರೋದಿದೆಯಲ್ಲ, ಇದು ಹೆಡ್ಫೋನ್ ಹಾಕೊಂಡು, ಅದೇ ರೀತಿ ಆಯ್ತಾ ಆ ಕಡೆ ಕುಕ್ಕುಗಳು ಹೇಳ್ದಂಗೆ ಕೇಳ್ಕೊಂಡು, ಈ ಕಡೆ ಕ್ವಾಟ್ಲೆಗಳು ಕಾಟ ಬೇರೆ. ಈ ವೀಕ್ ಏನಿದೆ ಕುಕ್ಕುಗಳಿಗೆ, ಆಯ್ತಾ, ನೆಕ್ಸ್ಟ್ ಲೆವೆಲ್ ಇಂದು ಒಂಥರ ಟಾರ್ಚರ್ ಅಂತಾನೆ ಹೇಳ್ಬೋದು. ಆ ಟಾರ್ಚರ್ ನಮಗ್ ನೋಡೋರಿಗೆ ಮಜವಾಗಿದೆ ಅನ್ನೋಕ್ಕಿಂತ ಸೂಪರ್ ಆಗಿದೆ. ಅದ್ರ ಜೊತೆಗೆ ಕುಕ್ಕುಗಳು ಮತ್ತು ಕ್ವಾಟೆಗಳು, ಈ ಅಜ್ಜಿದಿರು, ಈ ಮೂರೂ ಜನ ಕಾಂಬಿನೇಷನ್ ಮಾತ್ರ ನೋಡೋರಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಅದರಲ್ಲಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ನಮ್ಮ ಯಾರು ರಕ್ಷಿತ್ ಅವರು ಈ ಏನು ಸಾಟರ್ಡೆ ಎಪಿಸೋಡ್ ಇದೆ, ಸಾಟರ್ಡೆ ಎಪಿಸೋಡ್ ಅಲ್ಲಿ ಕುಕ್ ಆಫ್ ದಿ ವೀಕ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತದೆ. ನಿಮ್ಮೆಲ್ಲರಿಗೂ ಗೊತ್ತು. ಕುಕ್ ಆಫ್ ದಿ ವೀಕ್ ಅಂತಂದ್ರೆ ಆ ಅಡಿಗೆ ಆ ಒಂದು ಎಪಿಸೋಡ್ ಅಲ್ಲಿ ಒಂದು ಅವ್ರು ಮಾಡಿರುವಂತ ಡಿಶ್ ಚೆನ್ನಾಗಿದ್ರೆ ಅವರಿಗೆ ಒಂದು ಗೋಲ್ಡನ್ ಏಪ್ರನ್ ಕೊಡ್ತಾರೆ. ಅಂದ್ರೆ ಅವರಿಗೆ ಕುಕ್ ಆಫ್ ದಿ ಡೇ ಅನ್ನೋ ಒಂದು ಬಿರುದು ಸಿಗುತ್ತೆ. ಈ ಒಂದು ಸಾಟರ್ಡೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರಿಗೆ ಕುಕ್ ಆಫ್ ದಿ ವೀಕ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತದೆ. ಖಂಡಿತವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಯ್ತು. ಸೂಪರ್ ರಕ್ಷಿತಾ. ಯಾಕೆಂದ್ರೆ ರಕ್ಷಿತನ್ಗೆ ಅಡಿಗೆ ಅಷ್ಟಾಗಿ ಬರಲ್ಲ, ಬಟ್ ಅವಳು ಈ ಶೋಗೋಸ್ಕರವಾಗಿ ತುಂಬಾನೇ ಕಲಿತಾ ಇದ್ದಾಳೆ ಅಂತ ಗೊತ್ತಾಗ್ತದೆ. ತುಂಬಾ ಇಂಪ್ರೂವ್ ಮಾಡ್ಕೊಂತಾ ಇದ್ದಾಳೆ. ಅವಳು ಕುಕ್ ಮಾಡೋ ಸ್ಟೈಲ್ ಆಗಿರ್ಬೋದು, ಅವಳು ಕುಕ್ ಮಾಡೋ ರೀತಿ ಎಲ್ಲದನ್ನು ಬದಲು ಮಾಡ್ಕೊಂತ ಇದ್ದಾಳೆ, ಕಲಿತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂತಂದ್ರೆ ರಕ್ಷಿತಾ ಒಂಥರ ಹೆಂಗೆ ಅಂತಂದ್ರೆ, ಅವಳು ಏನಾರ ಒಂದು ಕೆಲಸ ಹಿಡಿದ್ರೆ ಅದನ್ನ 100% ಮಾಡ್ತಾಳೆ. ಅದಕ್ಕೆ ಅವಳ ಪ್ರಯತ್ನ ತುಂಬಾ ಇರುತ್ತೆ. ನಿಜವಾಗ್ಲೂ ಈ ವೀಕು ಕುಕ್ ಆಫ್ ದಿ ವೀಕ್ ರಕ್ಷಿತಾ ತಗೊಂಡಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ. ನಾನಂತೂ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದೊಂದೇ ಪ್ರೋಮೋನ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಬಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಫನ್ನು. ನಮ್ಮ ಪ್ರಶಾಂತ್ ಒಂದು ಫನ್ ಇರ್ಬೋದು, ಅದೇ ರೀತಿ ನಮ್ಮ ತುಕಾಲಿ ಮಂಜು ಅವ್ರದ್ದು ಫನ್ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಯಾರಪ್ಪ ಇವರು, ನಮ್ಮ ಅವ್ರ ಹೆಸರು ಬರಲ್ಲಪ್ಪ, ನಮ್ಮ ಓಂ ಪ್ರಕಾಶ್ ಅವ್ರದ್ದು ಇರ್ಬೋದು. ಓಂ ಪ್ರಕಾಶ್ ಅಂತೂ ಫುಲ್ BP ಜಾಸ್ತಿ ಆಗ್ಬಿಟ್ಟಿದೆ. ತಗೊಳಕ್ಕಾಗ್ತಿಲ್ಲ ಮನುಷ್ಯನ್ಗೆ. ಏನ್ ಈ ಅಜ್ಜಿದಿರ್ ಕಾಟ, ಆಯ್ತಾ ಕೋಟ್ಲೆಗಳ ಕಾಟ ಫುಲ್ ಅವ್ರು ರೇಸ್ ಆಗ್ತಾ ಇದಾರೆ. ಅದೇ ರೀತಿ ನಮ್ಮ ಭವಿಷ್ಯ ಅವರೆಲ್ಲ ನಗ್ತಾನೆ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದಾರೆ. ಫುಲ್ ಹ್ಯಾಪಿಯಾಗಿ ಹ್ಯಾಂಡಲ್ ಮಾಡ್ತಾ ಇದಾರೆ ತಾಂಡವು ಭವಿಷ್ಯ ಅವರೆಲ್ಲ. ಪ್ರೋಮೋಗಳು ನೋಡಿದ್ರೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ, ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಆಗಿದೆ. ತುಂಬಾನೇ ಖುಷಿ ಆಯ್ತು. ಇಲ್ಲಿ ಎಲ್ಲರೂ ಕೂಡ, ಆಯ್ತಾ, ತಾಂಡವ್, ಭವಿಷ್, ಸಮೀಕ್ಷಾ, ರಕ್ಷಿತಾ, ಯಾರು ನಮ್ಮ ಓಂ ಪ್ರಕಾಶು, ಅದೇ ರೀತಿ ತುಂಬಾ ಕಂಟೆಸ್ಟೆಂಟ್ಗಳು, ಒಂದು ನಮ್ಮ ಮೀನಮ್ಮ ಮೇಘು, ಅದೇ ರೀತಿ ಕಾವ್ಯಶ್ರೀ, ಎಲ್ಲರೂ ಕೂಡ ಅವ್ರದೇ ಆದ ರೀತಿಲಿ ಅವರು ಫನ್ ಮಾಡ್ತಾ ಇದ್ದಾರೆ, ಕುಕ್ ಮಾಡ್ತಾ ಇದ್ದಾರೆ. ನನ್ಗಂತೂ ಖುಷಿ ಆಯ್ತು. ನಾನಂತೂ ಸಾಟರ್ಡೆ ಎಪಿಸೋಡಿಗೆ ವೇಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಸಾಟರ್ಡೆ ಅಲ್ವಾ, ಇವತ್ತೇನೆ ಇಷ್ಟೊಂದು ಪ್ರೋಮೋಗಳು ಬಂದಾಗ ಒಂಥರ ಇನ್ನೂ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಏನ್ ಗುರು ಈ ತರ ಪ್ರೋಮೋಗಳು ಬಿಡ್ತಾ ಇದಾರಲ್ಲ, ಇಷ್ಟು ಚೆನ್ನಾಗಿದಾವಲ್ಲ ಪ್ರೋಮೋಗಳು, ಹಂಗಾದ್ರೆ ಎಪಿಸೋಡ್ ಅಲ್ಲಿ ಏನಿದೆ ನೋಡೋಣ ಅಂತೇಳಿ ವೆಯ್ಟ್ ಮಾಡೋಣ ಅನಿಸ್ತಾ ಇದೆ. ನಾನಂತೂ ಎಪಿಸೋಡ್ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅನ್ಕೊಂತ ಇದ್ದೀನಿ. ಖಂಡಿತವಾಗ್ಲೂ ಇವತ್ತು ಸಾಟರ್ಡೆ ಎಪಿಸೋಡ್ ಮಾಸ್ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.